ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಸುಖೇತ ಏನಿದು ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಇವತ್ತಿಂದಷ್ಟೇ ಚೆನ್ನಾಗಿದೆ. ನಾನು ಈ ತರ ಬೆಡ್ಡಲ್ಲಿ ಕೂತೇ ಇಲ್ಲ. ಆರಾಮಾಗಿ ನಿದ್ದೆ ಬರಲಿ ಸೂಪರ್ ಆಗಿದೆ. ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿದ್ಯಾ ಅಮ್ಮ? ಇದು ವಾರ್ಡ್ರೋಬ್ ಆಯ್ತಾ? ವಾರ್ಡ್ರೋಬ್ ಅಲ್ಲಿ ಇವ್ರು ಏನೇನ್ ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಇದು ಬಾತ್ರೂಮ್ ಆಯ್ತಾ? ಆಮೇಲೆ ಇದು ಐರನ್ ಬಾಕ್ಸ್, ಡ್ರಾಯರ್ ಏನಾದ್ರು ಇಟ್ಕೊಳಕ್ಕೆ ನಿಮಗೆ ಬೇಕಾಗಿರೋದು. ಇದೆಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ? ಈ ಕಡೆ ಬನ್ನಿ, ನೋಡಿ ಫ್ರಿಡ್ಜ್ ಇದೆ. ಇದು ಫ್ರಿಡ್ಜಾ? ಮಿನಿ ಫ್ರಿಡ್ಜ್ ಅಂತ ಹೆಂಗಿದೆ? ತುಂಬಾ ಸೂಪರ್ ಆಗಿದೆ. ನಾನು ಫ್ರೈಡ್ ಈ ತರನೇ ಮಾಡ್ಲಿಕ್ಕೆ ಹೇಳ್ತೇನೆ. ನೋಡಿ ತುಂಬಾ ಇಲ್ಲಿ ಒಂದು ಶವರ್ ಇದೆ, ಇಲ್ಲೊಂದು ಶವರ್ ಇದೆ. ನೋಡಿ ಇದು ಫ್ರೈಡ್ ಒಂದು ನೋಡಿ ಪ್ರವೀಣ್ ಫೋಟೋ ತೆಗೆದು ಅಮ್ಮ ಕಟ್ಟಿಸ್ ಮಗನೇ ಹಿಂಗೆ ಕಟ್ಟಿಸ್ಬೇಕಂತೆ. ಪ್ರವೀಣ, ನೀನು ಎಲ್ಲ ಆಸೆ ಪಟ್ಟಿದ್ದು ಅಮ್ಮನಿಗೆ ಏನೇನು ತೋರಿಸ್ಬೇಕು, ಏನೇನು ಅಮ್ಮನಿಗೆ ಕೊಡ್ಬೇಕು ಅಂತೇಳಿ ಆಸೆ ಪಟ್ಟಿದ್ಯಾ, ಅದನ್ನೆಲ್ಲ ನಮ್ಗೆ ಸುಕೃತನವರು ತೋರಿಸಿ ಈಡೇರಿಸಿ ಕೊಟ್ಟಿದ್ದಾರೆ. ಆಸೆನೆಲ್ಲ ಪೂರೈಸಿದ್ದಾರೆ. ನನಗೆ ನಿಜವಾಗ್ಲೂ ನಿಮ್ಮ ತಾಯಿನ ನೋಡ್ದಂಗಿಲ್ಲ, ಯಾವುದೋ ಒಂದು ಸಣ್ಣ ಮಗು ನೋಡ್ದಂಗೆ ಆಯ್ತು. ಸೋ ಸ್ವೀಟ್, ತುಂಬಾನೇ ಚೆನ್ನಾಗಿತ್ತು. ಅನ್ಕೊಂಡಿದ್ಯಾ ಪ್ರವೀಣ್ ಈ ತರ ಸರ್ಪ್ರೈಸ್ ಸಿಗತ್ತೆ ಅಂತ? ಅಯ್ಯೋ ಇಲ್ಲಣ್ಣ, ದೇವರಾಣೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಂಗೆ ಇವಾಗ ಅನ್ಸಿದೆ, ಅವ್ರಿಗೆ ಅವತ್ತು ಸರ್ಪ್ರೈಸ್ ಕೊಟ್ಟಿದ್ದಲ್ವಾ, ತುಂಬಾ ಕಮ್ಮಿ ಅನ್ಸ್ತಿದೆ ಇವಾಗ. ಥ್ಯಾಂಕ್ ಯು ನಿಮ್ ಯಾಕಂದ್ರೆ ನಂಗೆ ಖುಷಿ ಆಗೋದು ಯಾವಾಗ ಅಂದ್ರೆ ಅಮ್ಮ ಖುಷಿಯಾಗಿರ್ಬೇಕು. ಅವ್ರು ಖುಷಿಯಾಗಿದ್ರು ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಲೈಫಲ್ಲಿ ಸಿಗಲ್ಲ. ಒಂದ್ ಸ್ವಲ್ಪ ಜಲಸು ಇದೆ, ನಾನ್ ಮಾಡ್ಬೇಕಿತ್ತಲ್ವಾ ಅಂತ. ಬಟ್ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಎಷ್ಟು ಜನಕ್ಕೆ ಈ ಕನ್ಸಿರುತ್ತೆ ಮಕ್ಕಳಿಗೆ, ಸ್ಪೆಷಲಿ ಐ ಡೋಂಟ್ ನೋ, ನಮ್ಗೆ ಗೊತ್ತಿಲ್ಲದೆ ಒಂಥರ ಎಲ್ಲಿರುತ್ತವೆಲ್ಲ. ಬಟ್ ನಮ್ಮ ಕೈಯಲ್ಲಿ ಒಂದಷ್ಟು ದುಡ್ಡು ಬಂದಾಗ ಈ ಥರ ಪ್ರಪಂಚ ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ಇವತ್ತು ನೀ ಅನ್ಭವಿಸಿದ್ಯಾ. ನನಗೆ ನಿಮ್ಮೆಲ್ಲರೂ ಜಲಸ್ ಆಗ್ತದೆ. ನಮ್ಮ ತಂದೆ ಯಾವಾಗಲೂ ಕೇಳ್ತಾರೆ, ಪಾಪ ಆಗಿಲ್ಲ, ಟೈಮ್ ಆಗಿಲ್ಲ. ಇವತ್ತು ನೀವು ನೋಡಿದಾಗ ಅದೆಲ್ಲ ನೆನಪಾಯ್ತು. ಅಮ್ಮ, ನಿಮ್ಗೆ ಹೆಂಗೆ ಅನಿಸ್ತು? ನನಗೆ ತುಂಬಾ ಖುಷಿ ಆಯ್ತು ಸರ್. ನಾನು ಅನ್ಕೊಂಡೇ ಇರ್ಲಿಲ್ಲ. ಮನೆಯಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದೆ ಸಂಕ್ರಮಣ ಹೊತ್ತು. ಏನು ಯಾರೋ ಕರೆದ್ರು, ಯಾರು ಹೊರಗಡೆ ಕರೆಯೋದಪ್ಪ, ನಮ್ಮ ಪಕ್ಕದ ಮನೆಯವರ ಅಥವಾ ಸಂಘದವ್ರು ಬರ್ತಾರೆ ಸರ್, ಸಂಘದವ್ರು ಕರೀತಾರೆ ಏನೋ ಅಂತೇಳಿ, ಯಾರು ಅಂತೇಳಿ ಓಡಿ ಬಂದೆ. ಓಡಿ ಬರುವಾಗ ಇದು ಯಾರಪ್ಪ, ನಾನು ಸುಕೃತನವ್ರು ಬರ್ತಿದ್ದಾರೆ. ನನಗೆ ಏನೋ ಒಂದು ಆಶ್ಚರ್ಯ, ನಮ್ಮ ಅನುಭವಗಳಿಗೆ ಬಂದಿದ್ದಾರ. ಅಯ್ಯೋ, ಮನೆ ನೋಡಿದ್ರೆ ಏನಂತಾರೆ ನಾ ಅಂತೇಳಿ ಅನಿಸಿಬಿಟ್ಟಿದ್ದೆ ಸರ್. ಏನು ಬಂದರು, ಹೇಳಿದ್ರೆ ಖುಷಿ ಆಯ್ತು ತುಂಬ. ಮಗಳು ಬಂದಾಗೆ ಆಯ್ತು ನಮ್ಮನೆಗೆ. ನನಗೆ ಹುಡುಗಿರಂದ್ರೆ ತುಂಬ ಇಷ್ಟ ಸರ್. ನಂತರ ಇವರು ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಏನಪ್ಪ ಸರ್ಪ್ರೈಸು ಅಂತ ಹೇಳಿದೆ. ನನ್ನ ಜೊತೆ ನೀವು 2 ದಿವಸ ಇರಬೇಕು ಅಂತ ಹೇಳಿದ್ರು. ಓ, ನನ್ನ ದೊಡ್ಡ ಮಗನನ್ನು ಬಿಟ್ಟು ನಾನು 2 ದಿವಸ ಇರೋದ ಮೇಡಮ್ ಅಂತ ಹೇಳಿದೆ. ಮಗ ಹೇಳಿದೆ, ಹೋಗಿ ಅಮ್ಮ ನೀವು ಹೋಗಿ ಬನ್ನಿ ಅಂತ ಹೇಳಿ. ಮಂಗಳೂರಿಗೆ ಹೋಗ್ತಿದ್ದೇವಮ್ಮ ಅಂತ ಹೇಳಿದ್ರೆ, ಬೀಚ್ ನಿಮಗೆ ತೋರಿಸ್ತೇನೆ ಅಂತ ಹೇಳಿದ್ರು. ಆಯ್ತಮ್ಮ ಬರ್ತೇನೆ ಅಂತ ಹೇಳಿದೆ. ಬಂದು ಮೂಡುಬಿದ್ದೆಯಲ್ಲಿ ಊಟ ಮಾಡಿ ನಂತರ ಮಂಗಳೂರಿಗೆ ಕರ್ಕೊಂಡು ಬಂದ್ರು. ಬೀಚಿಗೆ ಕರ್ಕೊಂಡು ಬಂದು ತುಂಬಾ ಮಕ್ಕಳಾಗೆ ಆಟ ಆಡಿದೆ. ಇವತ್ತಿನವರೆಗೂ ಆಟವಾಡಲಿಲ್ಲ ಸರ್, ತುಂಬಾ ಆಟ ಆಡಿದೆ ಸರ್. ಮಕ್ಕಳಾಗೆ ಎಂಜಾಯ್ ಮಾಡಿದೆ, ಅವಳನ್ನೂ ಕೂಡ ಆಡಿಸಿದೆ. ಅಮ್ಮ, ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಇನ್ನೊಂದು ಏನಮ್ಮ ಸರ್ಪ್ರೈಸು? ಆಯ್ತು, ಬಂದ್ರು ಬಜೆಪೆ ಬೋರ್ಡ್ ಕಾಣ್ತಾ ಇದೆ ನನಗೆ. ಬಜೆಪೆ ಏರ್ಪೋರ್ಟ್ ನಮ್ ಕಡೆ ನೀವ್ ಏನ್ ನನ್ನ ಬಜೆಪೆ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ಕೇಳಿದೆ. ಬಂದೆ ವಿಮಾನದ ಹತ್ರ ಕರ್ಕೊಂಡು ಬಂದ್ರು ಸರ್. ವಿಮಾನದ ಹತ್ರ ಕರ್ಕೊಂಡು ಬಂದು ನನಗೆ, ಇದು ಯಾಕಪ್ಪ ಕರ್ಕೊಂಡು ಬಂದ್ರು? ನಾನು ನೋಡ್ದೋಸ್ತನೆಲ್ಲ ನೋಡ್ತಾ ಇದ್ದೇನೆಲ್ಲ. ಚಿಕ್ಕದಿರುವಾಗ ಪ್ರವಾಸಕ್ಕೆ ಹೋಗಿದ್ದೆ, ಅದು ದೂರದಿಂದ ನೋಡ್ಲಿಕ್ಕೆ. ಬಂದು ವಿಮಾನದಲ್ಲಿ ಕೂರಿಸಿದ್ದಾರೆ ಸರ್.
ನನ್ನ ಮಕ್ಕಳನ್ನು ದಾರಿಗೆ ಬಿಟ್ಟಿದ್ರೆ ನನಗೆ ಎಂಜಾಯ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಮಕ್ಕಳನ್ನು ಬಿಟ್ಟಿದ್ರೆ ನಾನು ಎಲ್ಲೆಲ್ಲೋ ಆಶ್ರಮಕ್ಕೆ ಹಾಕಿದ್ರೆ ನನಗೆ ಎಂಜಾಯ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮಗನೇ. ನಂತರ ಈ ಮಠದಲ್ಲಿ ಕೂತೆ ಸ್ವಲ್ಪ ಎಂಜಾಯ್ ಮಾಡಿದೆ. ಹೇಳಿದ್ರು, ಏನಮ್ಮ ನಿಮ್ಗೆ ಹೇಗೆ ಅನಿಸ್ತದೆ? ನಂಗೆ ಖುಷಿ ಆಗ್ತದೆ ಮಗ. ಒಂದ್ ಕಡೆಯಲ್ಲಿ ಖುಷಿ ಆಗುತ್ತೆ, ಒಂದ್ ಕಡೆಯಲ್ಲಿ ಬೇಜಾರಾಗುತ್ತೆ. ಮಕ್ಕಳಿದ್ದಿದ್ರು ಪಕ್ಕದಲ್ಲಿ ಮಕ್ಕಳಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತೇಳಿ. ನಂತರ ಅಲ್ಲಿಂದ ಪುನಃ ಸರ್ಪ್ರೈಸ್ ಅಂತ ಹೇಳ್ತಿದ್ದಾರೆ. ವಿಮಾನದಿಂದ ಇಳ್ತೆ ಮಾಲಿಗೆ ಕರ್ಕೊಂಡು ಬಂದ್ರು. ಏನೋ ದೊಡ್ಡ ಮಾಲ್ ಅಂತೆ, ಅದು ಜಾತ್ರೆಯಲ್ಲಿ ನಾನು ಜನ ನೋಡಿದೆ, ಆದ್ರೆ ಅದಕ್ಕಿಂತ ಡಬಲ್ ಜನ ಇದ್ದಾರೆ ಅಲ್ಲಿ. ಎಲ್ಲ ತೋರಿಸಿದ್ರು. ಸುಕೃತ, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೇನೆ, ನಾನು ನೋಡೋದು ಜಾಗವನ್ನೆಲ್ಲ ತೋರಿಸಿದ್ದೀರಾ. ಇನ್ನೊಂದು ಸರ್ಪ್ರೈಸ್ ಅಂದ್ರೆ 5 ಸ್ಟಾರ್ ಹೋಟೆಲ್. ನಾನು ಇಷ್ಟವರೆಗೆ ಒಬ್ಳು ಕೂತ್ಕೊಂಡಿಲ್ಲ. 5 ಸ್ಟಾರ್ಗೆ ಒಂದು ಹೋಟ್ಲು ಕರ್ಕೊಂಡು ಬಂದ್ರು. ಅಲ್ಲಿ ನೋಡುವಾಗಂತ ಏನು ವಿಶೇಷಗಳು. ಅದು ಬೆಡ್ರೂಮು, ಅದೊಂದು ಮನೇನೆ, ಬೆಡ್ರೂಮ್ ಇದೆ, ಮನೇನೆ ಅದು. ಒಂದು ಬಾತ್ರೂಮ್ ನೋಡಿದೆ, ಅಲ್ಲಿ ಅಡಿಗೆ ಮನೇನೆ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು. ಬೆಡ್ ಅಂದ್ರೆ ನಲಿಬಹುದಿತ್ತು ಹಾಗೆ, ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸುಕೃತ ಅವರೇ, ನಿಮ್ಗೆ ತುಂಬಾ ಧನ್ಯವಾದಗಳು. ನಿಮ್ಮಂತ ಮನಸ್ಸುಗಳು ನಮ್ಗೆ ಸೊಸೆಗೂ ಬರ್ಲಿ, ಸೊಸೆ ಒಳ್ಳೆಗೂ ಬರ್ಲಿ, ತುಂಬಾ ಚೆನ್ನಾಗಿರೋ ಹುಡುಗಿ ಬರ್ಲಿ. ಸುಕೃತ ಅವರೇ, ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು. ಅನಂತರ ನನ್ನ ಮಕ್ಕಳಿಗೆ, ಯಾಕಂತ ಹೇಳಿದ್ರೆ ಇದು ಪ್ರಸಾದ ಸರ್. ಇವನು ಬಾಣಂತಿ 1 ತಿಂಗಳು ಇರುವಾಗ ಮಗು ಬೇಡ, ದೊಡ್ಡವನೇ ಪಾಪ ಕಷ್ಟಪಡ್ತಿದ್ದೇನೆ, ಹಾಲು ಕೊಡ್ಲಿಕ್ಕಿಲ್ಲ, ತಿನ್ನಕ್ ಕೊಡ್ಲಿಕ್ಕಿಲ್ಲ, ನನ್ನ ಗಂಡ ಹೊಡೆಯುವವರು, ಇಷ್ಟರಿಗೆ ಯಾರ ಹತ್ರ ಹೇಳ್ಕೊಂಡಿಲ್ಲ, ಇವತ್ತು ಹೇಳ್ತಿದ್ದೇನೆ, ಹೊಡೆಯುವವರು ಮಕ್ಕಳಿಗೆ ತಿಂಡಿ ಕೊಡ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಬೇಡ ಮಗಳೇ, ಮಗುವನ್ನು ತೆಗೆಸಿಲಿಕ್ಕೆ ನೋಡಿದೆ, ಸ್ವಾರಿ ಮಗನೇ, ಇವತ್ತೊಂದು ಪ್ರಸಾದ ಮಗನೇ, ನೀನು ಇವತ್ತೊಂದು ಹೇಳ್ತಿದ್ದೇನೆ ನಾನು, ಏನು ಕಷ್ಟ ಕೊಟ್ಟರು ನಿನ್ಗೆ ನಾನು ಸಹಿಸ್ಕೊಂಡು ಹೋಗಿ ಮಕ್ಕಳೇ, ನಿಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದೇನೆ, ನನಗೆ ಬೇಕಂತೇಳಿ ಕೊಟ್ಟಿಲ್ಲ, ನಾನು ನನ್ನ ಕಷ್ಟಕ್ಕೆ ಕೊಟ್ಟಿದ್ದೇನೆ, ಸಾರಿ. ಜಿ ಕನ್ನಡಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ರವಿ ಸರ್, ರಚಿತಾ ಮ್ಯಾಮ್, ನಿಮ್ಗೆ ತುಂಬಾ ನಾನು ಚಿರಋಣಿಯಾಗಿದ್ದೇನೆ. ಅಯ್ಯೋ ಭಗವಂತ. ನನ್ಗೆ ಇವತ್ತು ಅನ್ನ ಕೊಡೋದು, ಇಷ್ಟೊಂದು ಸುಖದಲ್ಲಿ ಇರ್ತೇನೆ ಅಂದ್ರೆ ಕಾರಣ ನಮ್ಮ ದೇವಾಲಯ, ನಮ್ಮ ಜಿ ಕನ್ನಡ. ಇವತ್ತಿನವರೆಗೂ ಅಮ್ಮ, ನಿಮ್ಮ ನಾನೊಂದ್ಸರಿ ತಪ್ಕೋದಾ? ಓ, ನಂಗೆ ಸರ್, ನನ್ನನ್ನ ಲೈಫಲ್ಲಿ ಫಸ್ಟ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದು ಇವರು. ಫಸ್ಟ್ಗೆ ಥಿಯೇಟ್ರಿಗೆ ಹೋಗಿದ್ದು ನಿಮ್ಮ ಕನಸುಗಾರ ಸಿನಿಮಾಕ್ಕೆ ಸರ್. ಫಸ್ಟ್ ಸಣ್ಣ ವಯಸ್ಸಲ್ಲಿ ಫಸ್ಟ್ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದು ಇವರು. ನಿಮ್ಮ ರಾಮಚಂದ್ರ ನಾನೆಲ್ಲ ನೋಡ್ತೇನೆ ಸರ್. ನಿಮ್ಮ ಪಿಕ್ಚರ್ ನನಗೆ ತುಂಬಾ ಇಷ್ಟ. ರಚಿತಾರಾಮ್ ಪಿಂಪಲ್. ನಾನು ಲೈಫಲ್ಲಿ ಹುಡ್ದಾಗಿದ್ದ ಇಷ್ಟು ಖುಷಿಯಾಗಿರೋದು ದೇವ್ರ ಆಡ ನೋಡಿಲ್ಲ. ಇವ್ರು ಇಷ್ಟು ಸಣ್ಣ ಮಗು ಥರ ಆಡಿದ್ದು ನಾನು ನೋಡೇ ಇಲ್ಲ ಸರ್. ನನ್ನ ಮನೇಲಿ ನೋಡಿದ್ರೆ ಈಗ ಆಶ್ಚರ್ಯ ಪಡ್ತಾರೆ, ಇವ್ರು ಯಾಕೆ ಹಿಂಗೆ ಆಡ್ತವ್ರೆ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.